ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣ ಅಡಗಿದ್ರು ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗ್ತಾರೆ. ಬೇರೊಬ್ಬರ ಜೀವನದಲ್ಲಿ ನಾವು ಆಯ್ಕೆಯ ಹೊರತು ಶಾಶ್ವತವಲ್ಲ. ಇಷ್ಟು ದಿನ ಮಾತಲ್ಲೇ ದೂರ ಇಟ್ಟಿದ್ದೀಯಾ ಅಂದುಕೊಂಡೆ, ಆದರೆ ಇವತ್ತು ಗೊತ್ತಾಯ್ತು ಮನಸ್ಸಿನಿಂದಲೇ ದೂರ ಇಟ್ಟಿದ್ದೀಯಾ ಅಂತ. ಯಾವ ಜಾಗದಲ್ಲಿ ನಮಗೆ ಬೆಲೆ ಇಲ್ಲ ಆ ಜಾಗದಲ್ಲಿ ನಮ್ಮ ನೆರಳು ಬೀಳಬಾರ್ದು. ಹೊಸ ನೀರು ಬಂದ ಮೇಲೆ ಹಳೆ ನೀರು ಕೊಚ್ಚಿಕೊಂಡು ಹೋಗಲೇಬೇಕು. ಅದು ಸ್ನೇಹವೇ ಆಗಲಿ ಪ್ರೀತಿಯೇ ಆಗಲಿ. ಯಾಕೋ ಸ್ವಲ್ಪ ದಿನ ಯಾರಿಗೂ ಕಾಣದ ಹಾಗೆ ಕಣ್ಮರೆ ಆಗ್ಬೇಕು ಅನಿಸುತ್ತಿದೆ. ಅರ್ಥ ಮಾಡಿಕೊಳ್ಳುವವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇದ್ದು ಏನು ಪ್ರಯೋಜನ? ಎಷ್ಟು ಕಾಲ ಜೊತೆಗಿದ್ದರೇನಂತೆ, ನನ್ನನ್ನು ನೀನು ಅರ್ಥ ಮಾಡಿಕೊಳ್ಳದ ಮೇಲೆ ನೋಯಿಸುವುದೇ ನಿನ್ನ ಕಾಯಕವಾದ್ರೆ ಮೌನ ವಹಿಸುವುದೇ ನನ್ನ ಕಾಯಕವಾಗಿದೆ. ಈ ಪ್ರಪಂಚ ಬಹಳ ವಿಚಿತ್ರವಾದದ್ದು. ಇಲ್ಲಿ ಸುಳ್ಳು ಹೇಳಿದ್ರೆ ಮಾತ್ರ ಸಂಬಂಧಗಳು ನಿಲ್ತವೆ, ನಿಜ ಹೇಳಿದ್ರೆ ಮುರಿದು ಬೀಳ್ತವೆ. ಮಾತಾಡಿ ಜಗಳ ಮಾಡುವುದಕ್ಕಿಂತ ಮಾತಾಡದೆ ಸುಮ್ಮನೆ ಮೌನಿಯಾಗಿದ್ದು ಅವರ ಖುಷಿಯೇ ನಮ್ಮ ಖುಷಿ ಎಂದು ದೂರ ಉಳಿಯುವುದೇ ಒಳ್ಳೆಯದು. ಉಸಿರು ನಿಂತ್ರೆ ಮಾತ್ರ ಸಾವಲ್ಲ, ಬದುಕಿದ್ದಾಗ ಯಾವುದೇ ಪ್ರೀತಿಗೆ ಮತ್ತು ಭಾವನೆಗಳಿಗೆ ಬೆಲೆ ಸಿಗದೆ ಹೋದಾಗ ಅನುಭವಿಸುವ ನೋವು ಕೂಡ ಒಂದು ರೀತಿ ಸಾವೇ. 100 ಆಸೆಗಳಿಂದ ಶುರುವಾದ ಜೀವನ ಇಂದು ಯಾವುದು ಬೇಡ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಇಲ್ಲಿ ಎಲ್ಲರೂ ನಮ್ಮವರೆಂದು ತಿಳಿದುಕೊಂಡರೆ ನಮ್ಮಂತ ಮೂರ್ಖರು ಇನ್ನೊಬ್ಬರಿಲ್ಲ. ಯಾಕಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ ಜನರ ಮಧ್ಯೆ ನಾವಿದ್ದೇವೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.